ನೀನು ಮಾತ್ರ ನನ್ನ ಭಾವನ ಮದುವೆ ಆಗಿ ನನ್ನ ತಂಗಿ ಜೀವನ ಹಾಳು ಮಾಡಕ್ಕೆ ನೋಡ್ತಿದ್ರೆ ಅದನ್ನ ನೋಡ್ಕೊಂಡು ನಾನು ಸುಮ್ಮನಿರ್ಬೇಕಾ? ನಿನ್ ತಂಗಿನೇ ಮುಂದೆ ನಿಂತು ಈ ಮದ್ವೆ ಮಾಡ್ಸಕ್ ಒಪ್ಕೊಂಡಿದ್ದಾಳೆ ಅಂದ್ಮೇಲೆ ನಾನ್ ಹೇಗೋ ಮೋಸ ಮಾಡ್ದಂಗಾಗತ್ತೆ? ಚಿರಾಗ್ ಅವ್ರ ಜೊತೆ ಅವಳಿಗೆ ಜೀವನ ಮಾಡಕ್ ಇಷ್ಟ ಇಲ್ಲ ಅಂದ್ಮೇಲೆ ಅವ್ರ ಸಂಬಂಧ ಸತ್ತಂಗೆ ತಾನೆ ಲೆಕ್ಕ. ಚಿರುಮಾನೆ ಅವರೇ ನಮ್ಮ ಅಪ್ಪನ ಹತ್ರ ಬಂದು ಮಾತಾಡಿ ಈ ಮದ್ವೆನ ಫಿಕ್ಸ್ ಮಾಡ್ತಿದ್ದಾರೆ. ಅಂತದ್ರಲ್ಲಿ ನೀನ್ ಹೇಗೋ ಬಂದ್ ತಡಿತೀಯಾ? ನನ್ನ ತಂಗಿಗೆ ನಮ್ಮ ಭಾವನ ಕಂಡೆ ಪ್ರಾಣ. ಯಾರ್ದೋ ಒತ್ತಾಯಕ್ಕೋ ಬಲವಂತಕ್ಕೋ ಈ ಮದುವೆಗೆ ಒಪ್ಪಿರ್ತಾಳೆ. ನಮ್ಮ ಭಾವನ್ಗೂ ಅಷ್ಟೇ ನನ್ನ ತಂಗಿನ ಕಂಡ್ರೆ ಪ್ರೀತಿ ಗೌರವ. ಅದೆಲ್ಲ ಇದ್ದಿದ್ರೆ ಚಿರಾಗ್ ಅವರು ನನ್ನನ್ ಮದ್ವೆ ಆಗಕ್ ಯಾಕೆ ಒಪ್ಕೊಂಡ್ರು? ಹೇಳ್ತಾ ಏನಲ್ಲ, ಈ ಎಡವಟ್ಟೆಲ್ಲ ಆಗಿರೋದು ಭಾವನ ಅತ್ತಿಗೆಯಿಂದ. ನನ್ನ ತಂಗಿ ಜೀವನ ಹಾಳು ಮಾಡಕ್ ನೀನೇ ಅಲ್ಲ, ಬೇರೆ ಯಾರೇ ಬಂದರೂ ಈ ನರಸಿಂಹ ಉಗ್ರ ನರಸಿಂಹ ಆಗ್ತಾನೆ. ಸಿನಿಮಾ ಹೀರೋ ತರ ಪಂಚ್ ಡೈಲಾಗ್ ಹೊಡಿಬೇಡ. ಈಗ ನೀನ್ ಕಟ್ಟಿರೋ ತಾಳಿನ ನನ್ ಏನ್ ಮಾಡ್ಲಿ? ಈ ತಾಳಿನ ನಾನು ಕಟ್ಟದೇ ಇದ್ರೆ ನಮ್ಮ ಭಾವ ಕಟ್ಟಿದ್ರು. ಅದನ್ನ ತಪ್ಸೋಕೆ ನಾನು ಹೀಗೆ ಮಾಡಿದ್ದು. ಈಗ ನಾನೇನು ಮಾಡಲಿ ಅಂದರೆ ನಾನೇನು ಹೇಳೋಕ್ಕಾಗುತ್ತೆ? ಇದು ತಾಳಿ ಅಲ್ಲ, ಬರೀ ಒಂದ್ ದಾರ ಅಷ್ಟೇ. ಬಲವಂತವಾಗಿ ಕಟ್ಟಿರೋ ಈ ದಾರಕ್ಕೆ ಯಾವ ಬೆಲೆನೂ ಇಲ್ಲ. ಈಗ್ಲೇ ಕಿತ್ತು ಬಿಸಾಕ್ತೀನಿ. ಹಲೋ,